ನಮಸ್ಕಾರ. ಕಲಬುರಗಿ ಮಹಾಜನತೆಯಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಮಾನ್ಯರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಮೇ 7 ತಾರೀಕಿಗೆ ನಮ್ಮ ಕಲಬುರಗಿ MP ಕ್ಷೇತ್ರದ ಚುನಾವಣೆ ಇದೆ. ಆ ಚುನಾವಣೆಗೆ ನಾವೆಲ್ಲರೂ ಸಿದ್ಧತೆಯಾಗುತ್ತಾ ಇದ್ದೇವೆ. ಮಾನ್ಯರೇ, ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾವೆಲ್ಲರೂ ಯಾವುದೇ ನಾವು ಸಮಾಜದವರಿರಲಿ, ಯಾವುದೇ ಜಾತಿ ಪಂಥದವರಿರಲಿ, ನಾವೆಲ್ಲರೂ ಸೇರಿ ನಾವು ಕಲಬುರಗಿ ಅಭಿವೃದ್ಧಿ ಪರ ಚಿಂತನೆ ಮಾಡಬೇಕಾಗಿದೆ ಪ್ರಿಯರೇ. 2019ರಲ್ಲಿ ನಾವು ನಮ್ಮ ಧೀಮಂತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ BJP ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೇವೆ. ಆದರೆ ಡಾಕ್ಟರ್ ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ನಮ್ಮ ಕಲಬುರಗಿಯನ್ನು 20 ವರ್ಷ ಹಿಂದ್ಗಡೆ ಮಾಡಿದ್ದಾರೆ. 20 ವರ್ಷ ಹಿಂದೆ ತಂದಿದ್ದಾರೆ ಅವರು ಅಭಿವೃದ್ಧಿಯಿಂದ. ಅವರು ಮಾಡಿದ ಕಾರ್ಯಗಳೆಲ್ಲ ಶೂನ್ಯವಾಗಿದೆ. ಒಂದೇ ಒಂದು ಹೇಳ್ಕೊಳ್ತಾ ಇದ್ದಾರೆ ಅವರು, ಉಮೇಶ್ ಜಾಧವ್ ಅವರು, ನಾನು ಕಲಬುರಗಿಗೆ ಬುಲೆಟ್ ಟ್ರೈನ್ ತಂದಿದ್ದೀನಿ ಅಂಥೇಳಿ. ಬುಲೆಟ್ ಟ್ರೈನಿಂದ ನಮಗೇನು ಉಪಯೋಗ ಇಲ್ಲ ಮಾನ್ಯರೇ. ನಮ್ಮ ಕಲಬುರಗಿಯಲ್ಲಿ ಈಗಾಗಲೇ 26-27 ಟ್ರೈನ್ಗಳು ಓಡಾಡ್ತಾ ಇದ್ದಾವೆ. ಆ 27 ಟ್ರೈನಲ್ಲಿ ಇದೊಂದು 28 ಆಗಿದೆ ಅಷ್ಟೇ. ಈ ಬುಲೆಟ್ ಟ್ರೈನು ನಮ್ಮ ಬಡ ಜನ, ರೈತರು, ಯಾರು ಹಿಂದುಳಿದವರು ಯಾರೂ ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರದ್ದು ಫೇರ್ ಭಾಳ ಜಾಸ್ತಿ ಇದೆ. ಆ ಫೇರ್ನಲ್ಲಿ ಏನು ಟಿಕೆಟ್ ಇದೆ ಬುಲೆಟ್ ಟ್ರೈನ್ದು, ಆ ಟಿಕೆಟ್ನಿಂದ ಸುಮಾರು 5 ಜನ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ಬೋದು. ಹೀಗಾಗಿ ಆ ಬುಲೆಟ್ ಟ್ರೈನ್ ನಮ್ಗೆ ಏನು ಉಪಯೋಗ ಇಲ್ಲ ಏನು. ಮತ್ತು ಇನ್ನೊಂದು ಅವರು ಹೇಳ್ಕೊಳ್ತಾ ಇರೋದೇನಪ್ಪ ಅಂದರೆ, ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂಥೇಳಿ. ಟೆಕ್ಸ್ಟೈಲ್ ಪಾರ್ಕು ಇದೊಂದು ಕನ್ನಡಿಯಲ್ಲಿ ತೋರಿಸುವ ಒಂದು ಚಿತ್ರವಾಗಿದೆ ಪ್ರಿಯರೇ. ಯಾಕಂದರೆ ಕನ್ನಡಿಯಲ್ಲಿ ನಾವು ಏನೇ ಚಿತ್ರ ನೋಡಿದ್ರೆ ಅದು ನಿಜಾಂಶ ಇರೋದಿಲ್ಲ. ಅದನ್ನು ಕೂಡ ಬೋಗಸ್ ಇದೆ. ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಗುಲ್ಬರ್ಗಕ್ಕೆ ಎಂದು ತರಲ್ಲ, ಮಾಡೋದಿಲ್ಲ. ಅವರು ಮಾಡಬೇಕಾದ್ರೆ ಈ ಟರ್ಮ್ನಲ್ಲಿ ಮಾಡಬೇಕಾಗಿತ್ತು. ಈ 5 ವರ್ಷದಲ್ಲಿ ಅವ್ರು ಹೇಳಿಕೊಳ್ಳೋದು ಒಂದೇ ಟ್ರೈನು, ಬುಲೆಟ್ ಟ್ರೈನ್ ಅಂಥೇಳಿ. ಅದು ವಂದೇ ಭಾರತ್ ಟ್ರೈನ್ ಅಂಥೇಳಿ. ಅದರಿಂದ ಬಡ ಜನತೆಗೆ, ಅವ್ರಿಗೆ ಯಾರು ಸಾಮಾನ್ಯ ಜನರಿಗೆ ಯಾವುದೂ ಉಪಯೋಗ ಇಲ್ಲ ಅದು. ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಅನೇಕ ಪ್ಯಾಸೆಂಜರ್ ಟ್ರೈನ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಾವೇನು ಗುಲ್ಬರ್ಗದಿಂದ ಬೀದರ್ ಎಷ್ಟು ಜನ ಹೋಗ್ತೀವಿ, ಅದಕ್ಕೆ ಗುಲ್ಬರ್ಗದಿಂದ ಬೆಂಗಳೂರಿಗೆ ಎಷ್ಟು ಜನ ನಾವು ಪ್ರಯಾಣ ಮಾಡ್ತೀವಿ ದಿನ, ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನಾವು ಗುಲ್ಬರ್ಗ, ಶಹಾಬಾದ್, ವಾಡಿ, ಚಿತ್ತಾಪುರ್ ಎಲ್ಲ ಜನ ನಾವೇನದ ಹೈದರಾಬಾದ್ಗೆ ಇವತ್ತು ಜಾಸ್ತಿ ಜನ, ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣಕ್ಕಿದ್ದ ಒಂದು ಇಂಟರ್ಸಿಟಿ ಟ್ರೈನು ಅವ್ರೇನದ ಅದು ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಿಯರೇ. ಇವತ್ತು ಇಂಟರ್ಸಿಟಿ ಟ್ರೈನ್ ನಮ್ಮ ಗುಲ್ಬರ್ಗ ಟು ಹೈದರಾಬಾದ್ ಇದ್ದರೆ ನಮ್ಮ ಅನೇಕ ಜನರಿಗೆ ಅನುಕೂಲ ಆಗ್ತದೆ. ಅನೇಕ ವ್ಯಾಪಾರಸ್ಥರು, ಅನೇಕ ಜನ ದಿನಾಲೂ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋರು ಇದ್ದಾರೆ ಹೈದರಾಬಾದ್ಗೆ. ಹಾಗಾಗಿ ಈ ಎಲ್ಲ ಟ್ರೈನ್ಗಳು ಸಾಮಾನ್ಯ ಜನತೆಗೆ ಅನುಕೂಲ ಆಗುವಂಥ ಎಲ್ಲ ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಿ ಒಂದು ವಂದೇ ಭಾರತದಷ್ಟೇ ಹೇಳ್ತಾ ಇದ್ದಾರೆ. 5 ವರ್ಷದಲ್ಲಿ ಏನೂ ಮಾಡಿದಿಲ್ಲ. ಅವರ ಸಾಧನೆ ಶೂನ್ಯವಾಗಿದೆ. ನಮಗೆ ಕಲಬುರಗಿಗೆ 20 ವರ್ಷ ಹಿಂದೆ ತಳ್ಳಿದ್ದಾರೆ ಅವರು. ಆದ ಕಾರಣ ನನ್ನ ಕಲಬುರಗಿ ಜನತೆಯಲ್ಲಿ, ನನ್ನ ಸಹೋದರಿಯಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ನಾವು ನಮ್ಮ ಕಲಬುರಗಿ ಅಭಿವೃದ್ಧಿ ಬಯಸಿ, ಕಲಬುರಗಿ ಮತಕ್ಷೇತ್ರನೂ ನಾವು ಅಭಿವೃದ್ಧಿ ಬಯಸಿ, ನಾವೇನದ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನು ನಾವು ಆಯ್ಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಅನಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಮೋದಿ ಸರ್ಕಾರದ ಸಾಧನೆಗಳು ಹೇಳಬೇಕಾದ್ರೆ ಅದು ಇನ್ನೊಂದು ಸಲ ಹೇಳ್ತೇನೆ. ಈ ಜಾಧವ್ ಹಿಡ್ಕೊಂಡು, ನಮ್ಮ ರಾಜ್ಯದ BJP ನಾಯಕರು ಹಿಡ್ಕೊಂಡು, ಅಮಿತ್ ಶಾ, ಮೋದಿ ಹಿಡ್ಕೊಂಡು ಎಲ್ಲರೂ ಬಂಡಲ್ ಬಾಜ್ಗಳು, ಸುಳ್ಳು ಹೇಳೋರು ಎಲ್ಲ, ತಳಗಿಂದ ಹಿಡಿದು ಮ್ಯಾಲಿಂದೆಲ್ಲ ಸುಳ್ಳೇ ಇದೆ. ಅದು ಇನ್ನೊಂದು ಸಲ ನಾನು ಅವ್ರ ವಿಷಯದಲ್ಲಿ ತಿಳಿಸ್ತೇನೆ. ನಾನೀಗ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾವು ಕಲಬುರಗಿ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು, ನಾವು ಜಾತಿ ಮತ ಪಂಥ ಎಲ್ಲ ಸರಿಸಿ ಕಲಬುರಗಿ ಒಂದೇ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು, ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು, ಇವತ್ತು ಖರ್ಗೆ ಸಾಹೇಬರು ಹಿಂದೆ ಏನೇನು ಮಾಡಿದ್ದಾರೆ ಅದೆಲ್ಲ ನಾವು ನೆನೆಸ್ಕೊಂಡು, ESI ಆಸ್ಪತ್ರೆ ಇರ್ಬೋದು, ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ರೈಲ್ವೆ ಸ್ಟೇಷನ್ನಲ್ಲಿ ಬೀದರ್ ಟು ಗುಲ್ಬರ್ಗ ಟ್ರೈನ್ ಇರ್ಬೋದು, ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದಿದ್ದಾರೆ. ಆದರೆ ಈ ಉಮೇಶ್ ಜಾಧವ್ ಅವರು ಸೆಂಟ್ರಲ್ಲಿಂದ ಏನು ಒಂದು ನಯ ಪೈಸದ ಪ್ರಾಜೆಕ್ಟ್ ತಂದಿಲ್ಲ ಅವರು. ಯಾಕಂದರೆ ಮೋದಿ ಎದುರು ನಿಂತು ಮಾತಾಡೋ ತಾಕತ್ತಿಲ್ಲ ಇವರಿಗೆ ಅಂತಿಲ್ಲ, ಯಾರೂ ಮೋದಿ ಎದುರು ನಿಂತು ಮಾತಾಡೋತ್ತಿಲ್ಲ. ಹೀಗಾಗಿ ಆ ಶಕ್ತಿ ಅವ್ರ ಬಳಿ ಇಲ್ಲ. ಈಗ ಮೋದಿ ಸರ್ಕಾರನೂ ಬರ್ತಾ ಇಲ್ಲ, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ಎಲ್ಲ ಸೇರಿ ಇವತ್ತು ಸನ್ಮಾನ್ಯ ರಾಧಾಕೃಷ್ಣ
ದೊಡ್ಡಮನಿ ಅವರನ್ನು ಅತ್ಯಂತ ಹೆಚ್ಚಿನ ಮತಗಳಿಂದ ಆರಿಸಿ ತರಬೇಕು. ನನ್ನ ಒಂದು ಊಹೆ ಇದೆ, 100% ರಾಧಾಕೃಷ್ಣ ದೊಡ್ಡಮನಿಯವರು ಕನಿಷ್ಠ 2 ಲಕ್ಷ ಮತಗಳಿಂದ ಅಂತರದಿಂದ ಗೆಲ್ಲುತ್ತಾರೆ ಅಂತ ಅನ್ನೋದು ನನ್ನ ಆತ್ಮವಿಶ್ವಾಸ ಇದೆ. ತಾವೆಲ್ಲರೂ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಮ್ಮ ಮತವನ್ನು ಏನದ ಕಲಬುರಗಿ ಅಭಿವೃದ್ಧಿಗಾಗಿ ಮಾತ್ರ ಮೀಸಲಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡಮನಿಯವರನ್ನು ಆರಿಸ್ಬೇಕಂಥೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳಿದ್ದೇನೆ. ಧನ್ಯವಾದಗಳು.